ಕಲಂ 6(3) ಅಡಿಯಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇನ್ನೊಂದು ಪ್ರಾಧಿಕಾರಕ್ಕೆ ಅರ್ಜಿಯನ್ನ ವರ್ಗಾಯಿಸಿದಾಗ ಅದರ ಜೊತೆಗೆ ಪ್ರಾರಂಭಿಕ ಶುಲ್ಕ IPO ಅನ್ನು ಸಹಿತ ವರ್ಗಾಯಿಸಲಿಕ್ಕೆ ಅವಕಾಶವಿಲ್ಲ. ಅರ್ಜಿಯನ್ನು ಸ್ವೀಕರಿಸಿದ ಮಾಹಿತಿ ಅಧಿಕಾರಿಯು IPO ಅನ್ನು ತನ್ನ ಕಚೇರಿಯಲ್ಲಿಯೇ ನಗದೀಕರಿಸಿಕೊಂಡು ಅರ್ಜಿಯನ್ನು ಮಾತ್ರ ಇನ್ನೊಂದು ಪ್ರಾಧಿಕಾರಕ್ಕೆ ವರ್ಗಾಯಿಸಬೇಕು. ಏಕೆಂದರೆ IPO ಅದೇ ಪ್ರಾಧಿಕಾರದ PIO ಹೆಸರಿನಲ್ಲಿರುತ್ತದೆ. ಅದನ್ನು ಪ್ರೊಸೆಸಿಂಗ್ ಫೀ ಎಂದು ಪರಿಗಣಿಸಲಾಗುವುದು. ನಗದೀಕರಿಸಿಕೊಂಡ ಮಾಹಿತಿಯನ್ನ ವರ್ಗಾಯಿಸಿದ ಪ್ರಾಧಿಕಾರಕ್ಕೆ ತಿಳಿಸಬೇಕು. ಅಂದ್ರೆ ನೀವು 6(3) ವರ್ಗಾವಣೆ ಮಾಡುವಾಗ, ಅಂದ್ರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ 6(3) ವರ್ಗಾವಣೆ ಮಾಡಿದಾಗ ಪ್ರಾರಂಭಿಕ ಶುಲ್ಕವನ್ನು ತನ್ನ ಕಚೇರಿಯ ಅಕೌಂಟಿಗೆ ಪ್ರಾರಂಭಿಕ ಶುಲ್ಕವನ್ನು ಸ್ವೀಕಾರ ಮಾಡಿ ಅರ್ಜಿಯನ್ನು ಮಾತ್ರ ಒರಿಜಿನಲ್ ಜೆರಾಕ್ಸ್ ಅನ್ನು ತನ್ನಲ್ಲಿ ಇಟ್ಟುಕೊಂಡು ಒರಿಜಿನಲ್ ಅರ್ಜಿಯನ್ನ ಬೇರೆ ಪ್ರಾಧಿಕಾರ 6(3) 5 ದಿವಸದಲ್ಲಿ ವರ್ಗಾವಣೆ ಮಾಡಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಪ್ರಾರಂಭಿಕ ಶುಲ್ಕವನ್ನು ವರ್ಗಾವಣೆ ಮಾಡಲಿಕ್ಕೆ ಅವಕಾಶವಿಲ್ಲ. ಆದರೆ ಅದನ್ನು ನಗದೀಕರಿಸಿಕೊಂಡದ್ದನ್ನ ಎರಡನೇ ಪ್ರಾಧಿಕಾರ 6(3) ಯಾರಿಗೆ ವರ್ಗಾವಣೆ ಮಾಡಿದರೆ ಆ ಮಾಹಿತಿ ಅಧಿಕಾರಿಗೆ ಅದನ್ನ ಅವಶ್ಯವಾಗಿ ತಿಳಿಸಬೇಕು. ಸಾರ್ವಜನಿಕ ಪ್ರಾಧಿಕಾರದಲ್ಲಿ ಅರ್ಜಿದಾರನು ಕೇಳಿರುವ ಮಾಹಿತಿ ಲಭ್ಯವಿಲ್ಲದೆ ಬೇರೆ ಬೇರೆ ಅನೇಕ ಪ್ರಾಧಿಕಾರಗಳಲ್ಲಿ ಹರಿದು ಹಂಚಿ ಹೋಗಿದ್ದರೆ ಅವುಗಳನ್ನು ಕ್ರೋಢೀಕರಿಸಿ ಸಂಪೂರ್ಣ ಮಾಹಿತಿಯನ್ನು ಒದಗಿಸಲು ಅವಕಾಶವಿದೆಯೇ? ಅವಕಾಶವಿಲ್ಲ. ಮಾಹಿತಿಯು ಮತ್ತೊಂದು ಪ್ರಾಧಿಕಾರದಲ್ಲಿ ಲಭ್ಯವಿದ್ದರೆ ಮೂಲ ಅರ್ಜಿಯನ್ನು 6(3) ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ವರ್ಗಾಯಿಸಿ ಅರ್ಜಿದಾರರಿಗೆ ತಿಳುವಳಿಕೆ ಪತ್ರವನ್ನು ರವಾನಿಸಬೇಕು. ಒಂದು ವೇಳೆ ಅನೇಕ ಪ್ರಾಧಿಕಾರಗಳಲ್ಲಿ ಮಾಹಿತಿಯು ಹರಿದು ಹಂಚಿ ಹೋಗಿದ್ದರೆ ಅವುಗಳಲ್ಲಿ ಕೇವಲ ಒಂದು ಪ್ರಾಧಿಕಾರಕ್ಕೆ ಮೂಲ ಅರ್ಜಿಯನ್ನು ವರ್ಗಾಯಿಸಿ ಜೆರಾಕ್ಸ್ ಮಾಡಿ ಅನೇಕ ಪ್ರಾಧಿಕಾರಕ್ಕೆ ವರ್ಗಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಒರಿಜಿನಲ್ ಅರ್ಜಿಯನ್ನು ಒಂದು ಪ್ರಾಧಿಕಾರಕ್ಕೆ ವರ್ಗಾವಣೆ ಮಾಡಿ ಉಳಿದ ಮಾಹಿತಿಯನ್ನು ಪಡೆದುಕೊಳ್ಳಲು ಬೇರೆ ಬೇರೆ ಪ್ರಾಧಿಕಾರಗಳಿಗೆ ನೇರವಾಗಿ ಅರ್ಜಿಯನ್ನು ಸಲ್ಲಿಸಿ ಮಾಹಿತಿಯನ್ನು ಪಡೆದುಕೊಳ್ಳಲು ಅರ್ಜಿದಾರರಿಗೆ ತಿಳುವಳಿಕೆ ಪತ್ರವನ್ನು ರವಾನಿಸಬೇಕು. ಒಂದು ವೇಳೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಪ್ರಾಧಿಕಾರದಲ್ಲಿ ಲಭ್ಯವಿಲ್ಲದೆ ಮಾಹಿತಿಯು ಎಲ್ಲಿ ಲಭ್ಯವಿದೆ ಎಂಬುದು ತಿಳಿಯದಿದ್ದರೆ ವಸ್ತುಸ್ಥಿತಿಯನ್ನು ವಿವರಿಸಿ ಅರ್ಜಿದಾರರಿಗೆ ಅರ್ಜಿಯನ್ನು ಹಿಂದಿರುಗಿಸಬಹುದು. ಒಂದು ಆಫಿಷಿಯಲ್ ಮೆಮೊರಾಂಡಮ್ 2010 issued by ಗವರ್ಮೆಂಟ್ ಆಫ್ ಇಂಡಿಯಾ. ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸೆಕ್ಷನ್ 6(3) provides for transfer of request of information by one public authority to another public authorities (not public authorities), and if the information sought is held by the several public authorities, it is open to the public authority to whom the application is made to provide the information held or by it, or as regards the remaining information to advise the applicant to approach the concerned public authorities directly. ಅಂದ್ರೆ ಅನೇಕ ಪ್ರಾಧಿಕಾರಗಳಲ್ಲಿ ಇರುವಂತಹ ಮಾಹಿತಿಯನ್ನ ಒಂದು ಪ್ರಾಧಿಕಾರದ ಸಾರ್ವಜನಿಕ ಮಾಹಿತಿ ಅಧಿಕಾರಿ ತರಿಸಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ತನ್ನಲ್ಲಿ ಇದ್ದುದನ್ನು ಕೊಡಬಹುದು. ಅದರ ಜೊತೆಗೆ ಇನ್ನೊಂದು ಪ್ರಾಧಿಕಾರ ಇದ್ದರೆ 6(3) ವರ್ಗಾವಣೆ ಮಾಡಬಹುದು. ಅನೇಕ ಪ್ರಾಧಿಕಾರ ಇದ್ದರೆ ಜೆರಾಕ್ಸ್ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಹೀಗಾಗಿ ಅನೇಕ ಅರ್ಜಿದಾರರು ಒಂದು ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸುವುದರ ಮೂಲಕ ಅನೇಕ ಪ್ರಾಧಿಕಾರಗಳನ್ನ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶವಿಲ್ಲ. ಇನ್ನು ಮಾಹಿತಿ ಹಕ್ಕು ಅರ್ಜಿದಾರರಿಂದ ಪಡೆಯುವ ಮುಂದುವರೆದ ಶುಲ್ಕಕ್ಕೆ GST ಅನ್ನು ಆಕಲನೆ ಮಾಡಲು ಅವಕಾಶವಿದೆಯೇ? ಉದಾಹರಣೆಗೆ ನೀವು ಕೇಳಿದಂತಹ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅರ್ಜಿದಾರರಿಗೆ ಬರೀತಾರೆ ಏನಂತ, ನೀವು ಕೇಳಿದಂತಹ ಮಾಹಿತಿ 3,000 ರೂಪಾಯಿ ಇದೆ, 6,000 ರೂಪಾಯಿ, ಅದರ ಜೊತೆಗೆ 18% GST ಅನ್ನು ಆಕಲನೆ ಮಾಡಿ ಹಣವನ್ನು ತುಂಬಲಿಕ್ಕೆ ಏನು ಮಾಹಿತಿಯನ್ನು ತಿಳಿಸಿದ್ದು ಇದು ಸಂಪೂರ್ಣ ತಪ್ಪು. ಯಾಕಂದ್ರೆ GST
ಇಟ್ ಈಸ್ ಗೂಡ್ ಸರ್ವಿಸ್ ಟ್ಯಾಕ್ಸ್. ಅಂದ್ರೆ ಇದು ಯಾವುದೇ ಗೂಡ್ಸ್ ಅಲ್ಲ, ಇದು ಮಾಹಿತಿ. ಇದು ಗೂಡ್ಸ್ ಅಲ್ಲದೆ ಇರೋದ್ರಿಂದ GST ಇದಕ್ಕೆ ಆಕರಣೆ ಮಾಡೋಕ್ಕೆ ಅವಕಾಶವಿಲ್ಲ. ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಅರ್ಜಿದಾರರಿಂದ ಸ್ವೀಕರಿಸಿದ ಪ್ರಾರಂಭಿಕ ಶುಲ್ಕ ಹಾಗೂ ಮುಂದುವರಿಸಿದ ಶುಲ್ಕವನ್ನು ರಿಸಿಪ್ಟ್ ಅಂಡರ್ ಆಕ್ಟ್ ಏನು ಜಮಾ ಮಾಡಲು, ಅಂದ್ರೆ ಲೆಕ್ಕ ಶೀರ್ಷಿಕೆ 01ಕ್ಕೆ ಜಮಾ ಮಾಡಲು ಸೂಚಿಸಲಾಗಿದೆ. ಆದರೆ ಅರ್ಜಿದಾರರಿಗೆ ನೀಡುವ ಮಾಹಿತಿಯ ಜೆರಾಕ್ಸ್ ಪ್ರತಿಯ ತಯಾರಿಕೆ ಖರ್ಚನ್ನು ಹೇಗೆ ಭರಿಸಬೇಕು ಅನ್ನುವಂಥದ್ದು ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಪ್ರಶ್ನೆ. ಪ್ರಾಧಿಕಾರದಲ್ಲಿ ಲಭ್ಯವಿರುವ ಸಾಮಾನ್ಯ ವೆಚ್ಚದ ಹಣ, ಕಂಟಿಂಜೆನ್ಸಿ ಅಥವಾ ಕಾಯಂ ಮುಂಗಡ ವೆಚ್ಚದ ಹಣ, ಪರ್ಮನೆಂಟ್ ಅಡ್ವಾನ್ಸ್ ಅಕೌಂಟ್ ನಿಂದ ಖರ್ಚನ್ನು ಭರಿಸಿ ಜೆರಾಕ್ಸ್ ಮಾಡಿ ಅರ್ಜಿದಾರರಿಗೆ ಮಾಹಿತಿಯನ್ನ ರವಾನಿಸುವ ಜವಾಬ್ದಾರಿ ಸಾರ್ವಜನಿಕ ಮಾಹಿತಿಯ ಮೇಲಿದೆ. ಅರ್ಜಿದಾರನು ಮೂಲತಃ ಮಾಹಿತಿ ಹಕ್ಕು ಅರ್ಜಿಯನ್ನು ಸಾರ್ವಜನಿಕ ಮಾಹಿತಿಯಲ್ಲಿ ಸಲ್ಲಿಸಿದಾಗ ಒಂದು ವೇಳೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅರ್ಜಿಯನ್ನು ಸ್ವೀಕರಿಸಲು ನಿರಾಕರಿಸಿದರೆ ಅಂತ ಸಂದರ್ಭದಲ್ಲಿ ಅರ್ಜಿದಾರನು ಏನು ಮಾಡಬೇಕು? ಅಂತ ಸಂದರ್ಭದಲ್ಲಿ ಅರ್ಜಿದಾರನು RPED ಸ್ಪೀಡ್ ಪೋಸ್ಟ್ ಮೂಲಕ ಅರ್ಜಿಯನ್ನ ಸಾರ್ವಜನಿಕ ಮಾಹಿತಿ ಅಧಿಕಾರಕ್ಕೆ ರವಾನಿಸಬಹುದು. ಮುಂದುವರೆದ ಶುಲ್ಕವನ್ನು ಅರ್ಜಿದಾರರು ಎಷ್ಟು ದಿನಗಳ ಒಳಗಾಗಿ ಮಾಹಿತಿ ಅಧಿಕಾರಿಗಳಿಗೆ ತಲುಪಿಸಬೇಕು? ಅರ್ಜಿದಾರರು ತಿಳುವಳಿಕೆ ಪತ್ರ ಸ್ವೀಕರಿಸಿದ 30 ದಿವಸಗಳ ಒಳಗಾಗಿ ಮುಂದುವರೆದ ಶುಲ್ಕವನ್ನು ಅರ್ಜಿದಾರರಿಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ತಲುಪಿಸಬೇಕು. ಅಂದ್ರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅರ್ಜಿಯನ್ನು ಪಡೆದುಕೊಂಡ ನಂತರ 30 ದಿವಸದಲ್ಲಿ ಹೇಳ್ತಾನೆ, ನೀವು ಕೇಳಿದಂತ ಮಾಹಿತಿ 200 ಪುಟ ಇದೆ, 400 ರೂಪಾಯಿಗಳ ಹಣವನ್ನು ನೀವು ತುಂಬಬೇಕಂತ ಅರ್ಜಿದಾರನಿಗೆ ಅವನು 30 ದಿವಸದಲ್ಲಿ ಮಾಹಿತಿಯನ್ನು ತಿಳಿಸ್ತಾನೆ. ಹಾಗಾದ್ರೆ ಮುಂದುವರೆದ ಶುಲ್ಕ 400 ರೂಪಾಯಿಯನ್ನು ತುಂಬಲಿಕ್ಕೆ ಅರ್ಜಿದಾರರಿಗೆ ಎಷ್ಟು ದಿವಸ ಇದೆ? ಸಾಮಾನ್ಯವಾಗಿ 90 ದಿವಸದ ಒಳಗಾಗಿ ಅರ್ಜಿದಾರರು ಮುಂದುವರೆದ ಶುಲ್ಕವನ್ನು ಸಾರ್ವಜನಿಕ ಮಾಹಿತಿ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. ಅರ್ಜಿದಾರರು ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಮುಂದುವರೆದ ಶುಲ್ಕವನ್ನು ಭರಿಸಲು 90 ದಿನಗಳ ಕಾಲಾವಧಿ ಇರುತ್ತದೆ. 90 ದಿನಗಳ ಕಾಲಾವಧಿಯನ್ನು ಸಮಂಜಸ ಎಂದು ಎಲ್ಲ ನ್ಯಾಯಾಲಯಗಳು ಒಪ್ಪಿಕೊಂಡಿವೆ. 90 ದಿನಗಳ ಒಳಗಾಗಿ ಮಾಹಿತಿ ಅಧಿಕಾರಿಯು ಮುಂದುವರೆದ ಶುಲ್ಕವನ್ನು ಸ್ವೀಕರಿಸದಿದ್ದರೆ ಅರ್ಜಿಯನ್ನು ವಿಲೇಗೆ ಹಾಕಬಹುದು. ನಂತರ ಅರ್ಜಿಯನ್ನು ಸಾಮಾನ್ಯ ವರ್ಗಕ್ಕೆ ಸೇರಿಸಿ ನಿಯಮಾನುಸಾರ ಮಾಹಿತಿಯನ್ನು ಅರ್ಜಿದಾರರಿಗೆ ಕೊಡಲಿಕ್ಕೆ ಅವಕಾಶವಿದೆ.